ಎಲ್ರಿಗೂ ನಮಸ್ಕಾರ. ಹೋದ 2 ವಾರದಿಂದ ಒಂದು ವಾಟ್ಸ್ಆ್ಯಪ್ನಲ್ಲಿ ಒಂದು ಆಡಿಯೋ ಕ್ಲಿಪ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದರಲ್ಲಿ ಒಂದು ಲೇಡಿ ಹೇಳ್ತಾರೆ, ಹಿಂದಿ ಭಾಷೆಯಲ್ಲಿ ಮಾತಾಡ್ತಾರೆ. ದಟ್ ಅವರು ಅವ್ರ ಮಗು ಜೊತೆಗೆ ಸೈಕಲ್ ರಿಪೇರಿ ಶಾಪ್ಗೆ ಹೋಗುವಾಗ ಯಾರು ಅವ್ರ ಮಗುಗೆ ಕಿಡ್ನ್ಯಾಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಈ ಆಡಿಯೋ ಕ್ಲಿಪ್ನಲ್ಲಿ ಅವರು ಒಂದು ಅಡ್ರೆಸ್ ಹೇಳಿದ್ದಾರೆ, ಸೈಕಲ್ ಅಂಗಡಿ ಅಪೋಲೋ ಫಾರ್ಮಸಿ ಎದುರುಗಡೆ ಅಂತ. ನಾವು ಕ್ಯಾಂಪ್ ಏರಿಯಾ ಅಂತ ಹೇಳ್ತಾರೆ ಅವರು. ನಾವು ತಕ್ಷಣವೇ ನಮ್ಮ ಕ್ಯಾಂಪ್ ಇನ್ಸ್ಪೆಕ್ಟರಿಂದ ಆ ಜಾಗ ವೆರಿಫೈ ಮಾಡಿದ್ದೀವಿ. ಆ ಥರ ಜಾಗ ನಮಗೆ ಯಾವುದೇ ಕಂಡು ಬಂದಿಲ್ಲ. ಹೋದ 2 ತಿಂಗಳಲ್ಲಿ ಯಾವುದೇ ಗ್ಯಾಂಗಿಂದ ಮಗುದು ಕಿಡ್ನ್ಯಾಪಿಂಗ್ದು ಕೂಡ FIR ಯಾವುದೇ ನಮ್ಮ ಬೆಳಗಾವಿ ನಗರದಲ್ಲಿ ದಾಖಲಾಗಿಲ್ಲ. ಬಹುಶಃ ಬೇರೆ ಊರ್ದು ಕ್ಯಾಂಪ್ ಏರಿಯಾ ಬಗ್ಗೆ ಆ ಲೇಡಿ ಮಾತಾಡಿರ್ಬೋದು. ಆದರೆ ನಮ್ಮ ಬೆಳಗಾವಿನಲ್ಲಿ ಸಾಕಷ್ಟು ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲ ಜನ ಅದು ಫಾರ್ವರ್ಡ್ ಶೇರ್ ಮಾಡಿ ಅದನ್ನು ಭಾಳ ಜಾಸ್ತಿ ಅದರ ಬಗ್ಗೆ ಮಾಹಿತಿ ಸ್ಪ್ರೆಡ್ ಮಾಡಿದ್ದಾರೆ. ಇವತ್ತು ಗಾಂಧಿನಗರ್ನಲ್ಲಿ ಕೂಡ ಒಂದು ಲೇಡಿ ಬಂದಿದ್ದಾರೆ, ಮಗಳನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಪೊಲೀಸ್ಗೆ ಮಾಹಿತಿ ಬಂತು. ತಕ್ಷಣವೇ ನಮ್ಮ ಪೊಲೀಸ್ ಅಧಿಕಾರಿ ಹೋಗಿ ಆ ಲೇಡಿಗೆ ಅಲ್ಲಿಂದ ಸೆಕ್ಯೂರ್ ಮಾಡಿ ಒಂದು ವಿಚಾರಣೆ ಮಾಡಿಸಿದ್ದಾರೆ. ಆ ಲೇಡಿ ಏನು ಬೇರೆ ರಾಜ್ಯದವರು ಇಲ್ಲ, ನಮ್ಮ ಬೆಳಗಾವಿ ತಾಲೂಕಾದವರೇ ಇದ್ದಾರೆ. ಮತ್ತು ಅವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ನಾವು ಚೆಕ್ ಮಾಡಿದ್ದೀವಿ. ಅವರು ಭಿಕ್ಷೆ ಮಾಡಿಕೊಂಡು ಜೀವನ ವಹಿಸೋರು ಇದ್ದಾರೆ. ಅವ್ರದ್ದು ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಈ ಘಟನೆ ಯಾಕೆ ಆಗಿದೆ ಅಂದರೆ, ಈ ಥರ ವಾಟ್ಸ್ಆ್ಯಪ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಸಾರ್ವಜನಿಕರಿಗೆ ನಮ್ಮದು ಕೋರಿಕೆ ಇದೆ, ದಯವಿಟ್ಟು ಈ ಥರ ವಾಟ್ಸ್ಆ್ಯಪ್ ಮೆಸೇಜಸ್ ಮೇಲೆ ನಂಬೇಡಿ. ನಿಮಗೆ ಯಾರ ವ್ಯಕ್ತಿ ಮೇಲೆ ಸಂಶಯ ಬಂದರೆ ದಯವಿಟ್ಟು 112 ನಂಬರ್ಗೆ ಕರೆ ಮಾಡಿ. 7 ನಿಮಿಷದ ಒಳಗಡೆ ನಮ್ಮ ಸಿಬ್ಬಂದಿ ಅಧಿಕಾರಿಗಳು ಅಲ್ಲಿ ರೀಚ್ ಆಗ್ತಾರೆ ಮತ್ತು ಅನುಮಾನಾಸ್ಪದ ವ್ಯಕ್ತಿದು ವಿಚಾರಣೆ ಮಾಡ್ಕೋತಾರೆ. ಯಾವುದೇ ಕಾರಣಕ್ಕೆ ನೀವು ಕಾನೂನನ್ನು ನಿಮ್ಮ ಕೈಯಲ್ಲಿ ತಗೋಬೇಡಿ ಮತ್ತು ವದಂತಿ ಮೇಲೆ ವಿಶ್ವಾಸ ಮಾಡಬೇಡಿ. ಧನ್ಯವಾದಗಳು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.